ಕೇರಳದಲ್ಲಿ ಶತ್ರು ಅದು ಮೊದಲಿಂದನೂ ಕೆಲವು ರಾಜಕಾರಣಿಗಳು ಒಂದು ಪಕ್ಷ ಅದಕ್ಕೆ ಹೆಸರುವಾಸಿ ಬಲಿ ಕೊಡೋದ್ರಲ್ಲಿ. ನನಗೆ ಗೊತ್ತಿಲ್ಲ, ನೀವೇ ಯೋಚನೆ ಮಾಡಬೇಕು. ಈ ದೇಶದ ಆಸ್ತಿ ಇದೆಯಲ್ಲ, ಆ ಆಸ್ತಿ ಯಾವಾಗಲೂ ಕೂಡ ಇಂಥ ಮಂತ್ರ ತಂತ್ರ ಕುತಂತ್ರ ಇವೆಲ್ಲನೂ ಕೂಡ ಮಾಡಿಕೊಂಡೇ ಬಂದಿದೆ. ಸೊ ಅಂಥದ್ದನ್ನು ಮುಂದುವರಿಸ್ತಾ ಇರ್ಬೋದು. ನೋಡ್ರಿ, ಟಾರ್ಗೆಟು ವಿಚಾರವನ್ನು ಬೇರೆ ಕಡೆ ತೊಗೊಂಡೋಗೋದಕ್ಕೆ DCM ಬಿಟ್ಟರೆ ಅವರಿಗೆ ಬೇರೆ ಗತಿ ಇಲ್ಲ. DCM ಹೆಸರಿತ್ತಿದ್ರೆ ಮಾತ್ರ ಅವರಿಗೆ ರಾಜಕಾರಣ ಆಗುತ್ತೆ. DCM ಅವ್ರ ಹೆಸರಿತ್ತಿದ್ರೆ ಪಕ್ಷ ಸಂಘಟನೆ ಮಾಡ್ಕೋಬೋದು ಅನ್ನೋಂಥ ದೃಷ್ಟಿಯಿಂದ ಕಾರ್ಯಕರ್ತರನ್ನ ಎತ್ಕಟ್ಟಲಿಕ್ಕೋಸ್ಕರ DCM ಅವರ ಹೆಸರನ್ನು ಪದೇ ಪದೇ ಬಳಸಿ ರಾಜಕಾರಣ ಮಾಡುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಅದ್ರ ಬಗ್ಗೆ ಜನ ತೀರ್ಮಾನ ಮಾಡ್ತಾರೆ. ನಾನು ಅದ್ರ ಬಗ್ಗೆ ಹೆಚ್ಚಿಗೆ ಮಾತನಾಡ್ಲಿಕ್ಕೆ ಹೋಗೋದಿಲ್ಲ. ಇವತ್ತು ನಡೀತಾ ಇರೋದನ್ನು ಇಡೀ ದೇಶ ಗಮನಿಸ್ತಾ ಇದೆ. ಈ ದೇಶದ ಒಟ್ಟಾರೆ ಬೆಳವಣಿಗೆ ಏನು ಒಂದು ಕರ್ಮಕಾಂಡ ಕರ್ನಾಟಕದ ಹೆಂಡೈ ಪ್ರಕರಣ ಏನಿದೆ, ಇಡೀ ವಿಶ್ವದ ಗಮನವನ್ನು ಸೆಳೆದಿರ್ತಕ್ಕಂಥ ಒಂದು ಪ್ರಕರಣ. ಅದನ್ನು ಕೂಡ ಸಮರ್ಥನೆ ಮಾಡಿ ಇವತ್ತು ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇದು ಬಹುಶಃ ಯಾವ ಮಟ್ಟದ ಒಂದು ವ್ಯವಸ್ಥೆಯನ್ನು ರೂಪಿಸಲಿಕ್ಕೆ ಆ ಪಕ್ಷ ಹೊರಟಿದೆ ಅನ್ನೋದನ್ನು ನೀವು ಚಿಂತನೆಯನ್ನು ಮಾಡಬೇಕು. CM ಅವರ ಹೆಸರು ಮತ್ತು DCM ಅವರ ಹೆಸರು ಉಲ್ಲೇಖ ಮಾಡಿ ಶತ್ರು ಸಂಹಾರ ಅಂತ ಪೂಜೆ ಮಾಡ್ತಾರೆ. ಅದು ಪೂಜೆ ಮಾಡೋದು ಮೊದಲಿಂದನೂ ನಡ್ಕೊಂಬಂದಿರೋದಪ್ಪ ಅವ್ರದ್ದು. ಒಳ್ಳೆ ಚೆನ್ನಾಗೈತಲ್ಲ. ಒಂದು ಕುಟುಂಬ ಯಾವಾಗಲೂ ಕೂಡ ಬೇರೆಯವ್ರು ಯಾರು ಚೆನ್ನಾಗಿರಬಾರ್ದು, ಅವ್ರ ಕುಟುಂಬ ಬಿಟ್ಟು ಬೇರೆಯವ್ರು ಯಾರು ಬದುಕಬಾರ್ದು ರಾಜಕಾರಣದಲ್ಲಿ. ಅವಾಗವಾಗ ಇಂಥದ್ದು ಮಾಡ್ತಾನೆ ಇರ್ತಾರೆ. ನನಗದ್ರ ಬಗ್ಗೆ ಮಾಹಿತಿ ಇಲ್ಲ. ಅವರವರ ನಂಬಿಕೆ, ಅವರವರ ಭಾವನೆ. ಸುದ್ದಿ ಬಿದ್ದಾರಂತೆ ಕುಮಾರಸ್ವಾಮಿ ಅವರು ಖಾಸಗಿ ರೆಸಾರ್ಟ್ನಲ್ಲಿ ಇದ್ದೀವಿ ಅನ್ನುವಂಥ ವಿಡಿಯೋನ ಮಾಹಿತಿಯನ್ನು ಗೊತ್ತಿಲ್ಲ ರೀ. ಅವ್ರು ಯಾತಕ್ಕೆ ಹೆಂಗೆ ಮಾಡ್ತಾರೆ, ಏನು ಎತ್ತ ಅಂತ. ಕುಮಾರಸ್ವಾಮಿ ಅವ್ರದ್ದು ಏನು ಅಂತ ಗೊತ್ತಿಲ್ಲ, ದೇವೇಗೌಡರದ್ದು ಏನು ಅಂತ ಗೊತ್ತಿಲ್ಲ, ರೇವಣ್ಣವ್ರದ್ದು ಏನು ಅಂತ ಗೊತ್ತಿಲ್ಲ, ಯಾರ್ಯಾರ್ದು ಏನೇನು ಅಂತ ಗೊತ್ತಿಲ್ಲ. ಯಾರ್ಯಾರು ಎಲ್ಲೆಲ್ಲಿ ಏನೇನು ಮಾಡ್ತಾ ಇರ್ತಾರೋ ಅವ್ರಿಗೆ ಗೊತ್ತಿರ್ತದೆ.